ಮುಂಜಾನೆ ಎದ್ದು ಬ್ರಷ್ ತೊಗೊಂಡು ಹಲ್ಲು ತಿಕ್ಕೋಬೇಕಂದ್ರೆ ಪೇಸ್ಟ್ ಸಿಗಲಾಗಿತ್ತು. ಅದಾದ್ಮೇಲೆ ನಮ್ಮ ದೋಸ್ತನ ಕಬಾರ್ಡ್ದಾಗ ನೋಡಿದೆ, ಅಲ್ಲಿತ್ತು. ಅದಾದ್ಮೇಲೆ ಹಲ್ಲು ತಿಕ್ಕೊಂಡು ಸೀದಾ ಜಳಕಕ್ಕೆ ಹೋದೆ. ಜಳಕ ಮಾಡಿ ಬಂದೆ. ಸ್ವಲ್ಪ ಪ್ಯಾಂಟ್ ಮುದ್ದೆ ಆಗಿತ್ತು, ಅದಕ್ಕೆ ಇಸ್ತ್ರಿ ಮಾಡಿದೆ. ಅದಾದ್ಮೇಲೆ ತಲೆ ಹಿಕ್ಕೋಬೇಕಂತ ಹಣಿಗೆ ತೊಗೊಂಡೆ, ಭಾಳ ಸಣ್ಣದಿತ್ತು ಹಣಿಗೆ. ಅದಾದ್ಮೇಲೆ ನಮ್ಮ ದೋಸ್ತ್ ವಿಡಿಯೋ ಮಾಡೋದು ನೋಡಿ ನಗಲಾಗಿದ್ದೆ, ಅದಕ್ಕೆ ನಂಗೆ ನಗು ಬಂತು. ಕಾಲೇಜ್ ಟೈಮ್ ಬೇರೆ ಆಗಿತ್ತು, ಪಟ ರೆಡಿ ಆದೆ. ಈಗ ನಾಷ್ಟಕ್ಕೆ ಹೋಗ್ಬೇಕಂತ ಪ್ಲೇಟ್ ತೊಗೊಂಡೆ. ಇದೇ ನೋಡ್ರಿ ನಮ್ಮ ಹಾಸ್ಟೆಲ್ ಡೈನಿಂಗ್ ಹಾಲ. ತೊಳಿಬೇಕಂತ ಹೋದೆ, ನಮ್ಮ ದೋಸ್ತ್ ವಿಡಿಯೋ ಮಾಡ್ತೀನಿ ನೀವು ಕೊಡು ಫೋನ್ ಅಂದ. ಕೊಟ್ಟೆ ಅವನಿಗೆ ಫೋನ. ಹೋಗಿ ನಾಷ್ಟ ಇಟ್ಕೋಬೇಕಂತ ನಿಂತೀನಿ. ನೋಡಿದ್ರೆ ಮಿನಿ ಚಟ್ನಿ, ನೋಡಿದ್ರೆ ಮೆಂತೆ ಬಾತ, ಇಲ್ಲಿ ನೋಡಿದ್ರೆ ಬರೇ ಬಾತ. ಹಿಂಗೆ ಕಾಣತ್ತಿಗೆ ನಮ್ಮ ಅಡುಗೆ ಸಿಬ್ಬಂದಿ ಕರೆದು ಕೇಳಿದೆ. ಅವ ಏನು ರೀಸನ್ ಕೊಟ್ಟ, ನಂಗೆ ಟೈಮ್ ಆಗಿತ್ತು ಅದಕ್ಕೆ ಸುಮ್ಮನೆ. ಇನ್ನೊಬ್ರು ಅಡುಗೆ ಸಿಬ್ಬಂದಿ ರೀ, 32 ವರ್ಷ ಐತ್ರಿ, ಇನ್ನೂ ಹೆಣ್ಣು ಸಿಗಲ್ಲ. ಇವ ನಿಮ್ಮ ಕಡೆ ಹೆಣ್ಣು ಇದ್ದು ಅಂದ್ರೆ ಸ್ವಲ್ಪ ಹುಡುಕ್ರಿ. ಇದೇ ನೋಡ್ರಿ ನಮ್ಮ ಹಾಸ್ಟೆಲ್ ನಾಷ್ಟ. ಅದ್ರ ಜೊತೆ ಸೈಡಿಗೆ ಒಂದು ಉಪ್ಪಿನಕಾಯಿ. ಮುಗಿಸಿ ಹಾಸ್ಟೆಲಿಂದ ಹೊರಗೆ ಕಾಲಿಟ್ಟೆ, ಟೈಮ್ ಆಗಿತ್ತು. ಆಟೋಕ್ಕೆ ಹತ್ತಿ ಅನ್ನಪೂರ್ಣ ಕ್ರಾಸಿಗೆ ಇಳಿದೆ. ಅನ್ನಪೂರ್ಣ ಕ್ರಾಸಿಗೆ ನಿಂತು ಒಂದು 2 ನಿಮಿಷ ಇಲ್ಲ, ನಮ್ಮ ದೋಸ್ತ್ ಬಂದೇ ಬಿಟ್ಟ. ಕಾಲೇಜ್ ಮುಗೀತು, ನಾಳೆ ಹೆಂಗಿದ್ರು ಸಂಡೇ ಆದಂತಕ್ಕೆ ಊರಿಗೆ ಹೊಂಟೆ. ಊರಿಗೆ ಬಂದೆ. ಜೇವರ್ಗಿಗೆ ಬಂದು ಬಸ್ ಸ್ಟ್ಯಾಂಡ್ಲಿಂದ ಮನೆಗೆ ಹೋಗ್ಬೇಕಂತ ಆಟೋಕ್ಕೆ ಹತ್ತಿದೆ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಹೊಸ ಮನೆ ಕಟ್ಟಾಕತ್ತೀವಿ, ಅದಕ್ಕೆ ಮನೇನೆ ಛತ್ ಬಿದ್ದಿತ್ತು, ಅದಕ್ಕೆ ನೀರು ಬೇಡಕ್ಕೆ ಬಂದೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟೇ. ಬಾಯ್.